ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗನ್ಮ್ಯಾನ್ ಗುರುಚರಣ್ ಗುಂಡು ಹಾರಿಸಿದ್ದು ಕನ್ಫರ್ಮ್ ಆಗಿದೆ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭರತ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿದ್ದಾರೆ, ಹಾಗಾಗಿ ಭರತ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಬೇಕು. ಕೇವಲ ಗನ್ಮ್ಯಾನ್ಗಳನ್ನ ಮಾತ್ರ ಇದಕ್ಕೆ ಹೊಣೆ ಮಾಡಬಾರ್ದು, ಅದಕ್ಕೆ ಮಾಲೀಕತ್ವವನ್ನ ಯಾರು ವಹಿಸಿದ್ದಾರೆ ಅವರುಗಳು ಕೂಡ ಇದಕ್ಕೆ ಜವಾಬ್ದಾರರಾಗ್ತಾರೆ. ಯಾವ ಕಾರಣವೂ ಇಲ್ಲದೆ ಗನ್ಮ್ಯಾನ್ಗಳು ಈ ರೀತಿ ಗನ್ ಫೈರಿಂಗ್ ಮಾಡ್ತಾರೆ ಅನ್ನೋದಾದ್ರೆ ಅವ್ರು ಇನ್ನೆಷ್ಟು ದೊಡ್ಡವರಾಗಿರ್ಬೇಡ ಅನ್ನುವಂಥ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಇಬ್ಬರನ್ನು ಬಂಧನ ಮಾಡಿ ಅಂತ ಜನಾರ್ದನ ರೆಡ್ಡಿ ಹೇಳ್ತಿದ್ದಾರೆ. ಕೃತವಾಗಿ ಸತೀಶ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರಿಬ್ಬರ ಜೊತೆ ಎಲ್ಲ ವಿಡಿಯೋಗಳಲ್ಲಿ ಆ ಗನ್ಮ್ಯಾನ್ಗಳು ಓಡಾಡ್ತಾ ಇರೋದನ್ನು ಸತೀಶ್ ರೆಡ್ಡಿ ಜೊತೆ ಈ ಗಲಾಟೆಯಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೀವಿ. ಆದರೆ ಭರತ್ ರೆಡ್ಡಿ ಶ್ರೀಮತಿ ವಾಲ್ಮೀಕಿ ವೃತ್ತದಲ್ಲಿ ಬಂದಾಗ ಅವ್ರ ಕಾರ್ ಇಳಿದ ತಕ್ಷಣ ಡೋರಿಂದ ಹಿಡಿದು ಅವ್ರ ಜೊತೆಯಲ್ಲಿ ಇದೇ ಗನ್ಮ್ಯಾನ್ಗಳಿದ್ದಾರೆ. ಭರತ್ ರೆಡ್ಡಿ ಬಳ್ಳಾರಿ ನಗರದಲ್ಲಿ ಪಬ್ಲಿಕ್ಕಲ್ಲಿ ಓಡಾಡ್ತಾ ಇರೋ ಟೈಮ್ನಲ್ಲಿ ಸಿನಿಮಾ ಹಾಡುಗಳೆಲ್ಲ ರೀಲ್ಸ್ ಹಾಕ್ಕೊಂಡು ಏನು ಬಿಟ್ಟಿದ್ದಾರಲ್ಲ, ಅದು ಇದೇ ಗನ್ಮ್ಯಾನ್ಗಳೇ ಇದ್ದಾರೆ. ಹಾಂ, ಅಷ್ಟೇ. ಸೊ ಭರತ್ ರೆಡ್ಡಿ ಕುಟುಂಬದ ಜೊತೆ ಕೂಡ ಅವ್ರು ಇರೋ ಕಾರಣ ನಾವು ಅವ್ರ ಗನ್ಮ್ಯಾನ್ಗಳಂತಲೇ ನಾವು ಭಾವಿಸ್ತೀವಿ. ಭರತ್ ರೆಡ್ಡಿ ಅವ್ರ ಶ್ರೀಮತಿ ಇಬ್ಬರಿಗೆ ಅವ್ರ ಸುತ್ತಲೂ ಓಡಾಡ್ತಾ ಇರೋ ಈ ಪ್ರೈವೇಟ್ ಗನ್ಮ್ಯಾನ್ಗಳನ್ನು ಹೋಗಲಿ ಜನಾರ್ದನ ರೆಡ್ಡಿ ಮನೆ ಮೇಲೆ ಹೋಗಿ ಮುಗಿಸಿ ಬಂದುಬಿಡಿ ಅಂತ ಹೇಳಿ ಅವ್ರು ಸತೀಶ್ ರೆಡ್ಡಿ ಜೊತೆಗಳು ಕೊಟ್ಟು ಕಳಿಸಿದ್ದಾರೆ. ಅಷ್ಟೇ ಇನ್ನು ಅದೇ ಇಲ್ಲ. ನಾನು ನೋಡಿರೋ FIRಗಳಲ್ಲಿ ಸುಮೋಟೋ ಕೇಸ್ ಒಂದು ಮಾಡಿದ್ದಾರೆ. ಅಲ್ಲ, ಸುಮೋಟೋ ಕೇಸಲ್ಲಿ ಸತೀಶ್ ರೆಡ್ಡಿ ಇದ್ದಾನೆ, ಗಲಭೆ ಆಗಿದೆ, ಕಲ್ಲು ತೂರಾಟ ಇದರಲ್ಲಿ ಅಂತೇಳಿ ಅದೊಂದು ಕೇಸ್ ಮಾಡಿದ್ದಾರೆ. ಮತ್ತು ಚಾನಲ್ ಶೇಖರ್ ಅನ್ನುವಂಥವರು ಒಂದು ಈ ರೀತಿಯಲ್ಲಿ ನಡೆದಿರೋ ಘಟನೆ, ನಾನು ಅಲ್ಲಿಂದ ಅವರು ಮನೆಯಿಂದ ತಪ್ಪಿಸ್ಕೊಂಡು ಬಂದೆ ಅಂತಂದರೆ ನಮ್ಮ ಮನೆಯಿಂದ ತಪ್ಪಿಸ್ಕೊಂಡು ನನ್ನ ಪೊಲೀಸರೇ ರಕ್ಷಣೆ ಮಾಡಿ ಅಲ್ಲಿಂದ ನಾನು ಓಡಿ ಬಂದು ಗಾಬರಿಯಲ್ಲಿದ್ದೆ. ಅದಕ್ಕೆ ತಡವಾಗಿ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ ಅಂತೇಳಿ ಅದೊಂದು ಕಂಪ್ಲೇಂಟು, ಅದು ಕೂಡ ನನ್ನ ರಾಮುಲು ಸೋಮಶೇಖರ್ ರೆಡ್ಡಿ ಅವ್ರ ಮೇಲೆ ಕೊಟ್ಟಿರೋವಂಥದ್ದು. ಸೊ ಅಲ್ಲೇ ಮತ್ತು ಅದು ಗೊತ್ತಿಲ್ಲ ನನಗೆ. ಅದೇ ಈ ಕೇಸ್ಗಳು ನಾವು ಕೂಡ ನನ್ನಿಂದನೂ ಒಂದು ಕೇಸ್ ಕೊಟ್ಟಿದ್ದೀನಿ. ಜೊತೆಗೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗ ಏನಿದ್ದಾರೆ, ಈ ಎಂಟೈರ್ ನಡೆದಿರೋ ಘಟನೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ಸದ್ಯ 10 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ. ಆ ಪೈಕಿ 7 ಮಂದಿಯನ್ನು ಮಾತ್ರ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ಅಂದರೆ ಅಧಿಕೃತ ಬಂಧನ ತೋರಿಸುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ? ಖಂಡಿತ ದಿವ್ಯ ಜ್ಯೋತಿ, ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಒಟ್ಟು 40ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಆ ಪೈಕಿ ಒಂದಿಷ್ಟು ಜನರನ್ನ ಈಗಾಗಲೇ ಬಿಟ್ಟು ಕಳಿಸಿದ್ದಾರೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಗುಂಪಿನಲ್ಲಿದ್ದಂಥ 10 ಜನರನ್ನ BJPಯ 13 ಜನ, ಅದ್ರ ಜೊತೆಗೆ ಸತೀಶ್ ರೆಡ್ಡಿ ಅವರ 3 ಖಾಸಗಿ ಗನ್ಮ್ಯಾನ್ಗಳನ್ನು ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಹುತೇಕ ಅವರೆಲ್ಲರನ್ನೂ ಕೂಡ ಬಂಧಿಸಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅದಾದ್ಮೇಲೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಡ್ತಾರೆ. ನಾನಿದೀಗ ಸದ್ಯ ಬಳ್ಳಾರಿಯ ಬ್ರೂಸ್ಪೇಟೆ ಮತ್ತು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿದ್ದೀನಿ. ಇದೇ ಒಂದು ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಸದ್ಯ ಸತೀಶ್ ರೆಡ್ಡಿ ಅವರ 3 ಜನ ಗನ್ಮ್ಯಾನ್ಗಳು ಮಹೇಂದ್ರ ಸಿಂಗ್, ಬಲಜಿತ್ ಸಿಂಗ್ ಮತ್ತು ಗುರುಚರಣ್ ಸಿಂಗ್ ಮೂವರನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ 3 ಜನರನ್ನು ಸಹಿತ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ಗಳನ್ನು ಕೂಡ ಮಾಡ್ತಾರೆ. ಮತ್ತೊಂದು ಕಡೆಗೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದೀಗ ಸದ್ಯ 13 ಜನ BJPಯ ಕಾರ್ಯಕರ್ತರುಗಳು, ಅಂದ್ರೆ ಏನು ಜನಾರ್ದನ ರೆಡ್ಡಿ ಅವರ ಬೆಂಬಲಿತರ ಗುಂಪೇನಿತ್ತು, ಅವರು ಕೂಡ ಈ ಒಂದು ಗಲಭೆಯಲ್ಲಿ ಭಾಗಿಯಾಗಿದ್ರು. ಅವರನ್ನು ಕೂಡ ಕರೆದುಕೊಂಡು ಬಂದು ಸದ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅವರನ್ನು ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಭರತ್ ರೆಡ್ಡಿ ಅವರ 10 ಜನ ಬೆಂಬಲಿಗರಿದ್ರು, ಅವರೆಲ್ಲರೂ ಕೂಡ ಈಗಾಗಲೇ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿದ್ರೆ ಅವರನ್ನು ಕೂಡ ಈಗಾಗಲೇ ಬಂಧಿಸುವಂತ ಪ್ರಕ್ರಿಯೆಗಳನ್ನು ಪೊಲೀಸರು ಆರಂಭ ಮಾಡಿದ್ರು. ಒಟ್ಟಾರೆಯಾಗಿ ಒಂದು ಬ್ಯಾನರ್ ಕಟ್ಟುವಂತ ವಿಚಾರ ಸಂಬಂಧಪಟ್ಟಂತೆ ನಡೆದಂತ ಗಲಭೆಯಲ್ಲಿ ರಾಜಶೇಖರ್ ಅನ್ನುವಂತ ಕಾಂಗ್ರೆಸ್ ಕಾರ್ಯಕರ್ತ ಸಾವಾಗಿದ್ದ. ಆ ಸಂದರ್ಭದಲ್ಲಿ ಖಾಸಗಿ ಗನ್ಮ್ಯಾನ್ಗಳು ಅಂದ್ರೆ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು ಗುಂಡನ್ನ ಹರಿಸಿದ್ರು, ಫೈರಿಂಗ್ ಮಾಡಿದ್ರು. ಆ ಸಂದರ್ಭದಲ್ಲಿ ಓರ್ವ ಯುವಕ ಕೂಡ ಸಾವನ್ನಪ್ಪಿದ್ದ. ಆ ಒಂದು ಪ್ರಕರಣವನ್ನ ಬಳ್ಳಾರಿ ಪೊಲೀಸ್ ಇಲಾಖೆ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿತ್ತು. ಒಟ್ಟು 40ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದ ನಂತರದಲ್ಲಿ ಈಗ 26 ಜನರನ್ನ ಬಂಧಿಸುವಲ್ಲಿ ಕೂಡ ಈಗ ಪೊಲೀಸರು ಬಂಧಿಸಲಿಕ್ಕೆ ಮುಂದಾಗಿದ್ದಾರೆ. ಇದ್ರ ಭಾಗವಾಗಿ ಈಗಾಗಲೇ 10 ಜನರನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಿದ್ರೆ, ಮತ್ತೆ 13 ಜನರನ್ನ ವಿಚಾರಣೆ ಮಾಡ್ತಿದ್ರೆ, ಮತ್ತೆ 3 ಜನರ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಿದ್ರೆ. ಬಹುತೇಕ 26 ಜನರನ್ನು ಕೂಡ ಬಂಧಿಸಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅದಾದ್ಮೇಲೆ ನ್ಯಾಯಾಂಗ ಬಂಧನಕ್ಕೆ ಪೊಲೀಸರು ಒಪ್ಪಿಸಲಿದ್ದಾರೆ. ಅದಾದ್ಮೇಲೆ ಅಗತ್ಯ ಬಿದ್ದರೆ ಮತ್ತೆ ಅವರನ್ನ ವಿಚಾರಣೆಗೂ ಕೂಡ ಕರಿತಕ್ಕಂಥ ಸಾಧ್ಯತೆ. ಒಟ್ಟಾರೆಯಾಗಿ ದಿವ್ಯ ಜ್ಯೋತಿ, ಅಂದ್ರೆ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಕೊಂಡು ಪೊಲೀಸರು ಇದೀಗ 26 ಜನರನ್ನ ಬಂಧಿಸಲಿಕ್ಕೆ ಮುಂದಾಗಿರುವಂತದ್ದು. ಓಕೆ ಅಮರೇಶ್,
ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಗಲಭೆಗೆ ಸಂಬಂಧಪಟ್ಟ ಹಾಗೆ 10 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದ್ದು 7 ಮಂದಿಯ ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆ. ಅವ್ರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ ನಂತರದಲ್ಲಿ ವಶಕ್ಕೆ ಪಡೆಯುವಂತಹ, ಅಂದರೆ ಬಂಧನಕ್ಕೆ ಒಳಪಡಿಸುವಂತಹ